ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ನಿತ್ಯಾನಂದ ನಗರ ಧರ್ಮಸ್ಥಳ ಕನ್ಯಾಡಿಯಲ್ಲಿ ನಾವಿರುವಂಥದ್ದು. ಇಲ್ಲಿ ಮಾರ್ಚ್ 30ನೇ ತಾರೀಕಿನಿಂದ ಏಪ್ರಿಲ್ 8ರವರೆಗೆ ಅದ್ಧೂರಿಯಾಗಿ ವೈದಿಕ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜಾತ್ರಾ ಮಹೋತ್ಸವ ನಡಲಿಕ್ಕೆ ಇರುವಂಥದ್ದು. ಇನ್ನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಶ್ರೀಗಳಿದ್ದಾರೆ. ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ನಮ್ಮ ಜೊತೆ, ಅವ್ರ ಜೊತೆ ಮಾತಾಡೋಣ. ಎಷ್ಟು ಖುಷಿ ಆಗ್ತಾ ಇದೆ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇರುವಂಥದ್ದು, ಅದು ಕೂಡ 9 ದಿವಸಗಳ ಕಾಲ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ವೈದಿಕ ಧಾರ್ಮಿಕ ವಿಧಾನಗಳೊಂದಿಗೆ ನಡೀತಿದೆ. ಏನು ಹೇಳಿ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಗವದ್ಭಕ್ತರೇ, ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ ನಿತ್ಯಾನಂದ ಧರ್ಮಸ್ಥಳ ಇವತ್ತು ದಕ್ಷಿಣ ಅಯೋಧ್ಯೆ ಎಂದೇ ಖ್ಯಾತಿಯನ್ನು ಹೊಂದಿದೆ. ಇಡೀ ರಾಷ್ಟ್ರದಾದ್ಯಂತ ಭಕ್ತರು ಬಂದು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನ ಮಾಡಿ ಪುನೀತರಾಗ್ತಾರೆ. ಈ ರಾಮಕ್ಷೇತ್ರ ಮಹಾಸಂಸ್ಥಾನದ ವಿಶೇಷ ಅಂದರೆ ಇಲ್ಲಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ತಾರಕ ಮಂತ್ರ ಸುಮಾರು 65 ವರ್ಷ ನಿರಂತರ ಈ ಮಂತ್ರ ಜಪ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೆದಿದೆ. ಆ ಪುಣ್ಯಕ್ಷೇತ್ರದಲ್ಲಿ ಆ ಮಂತ್ರ ಜಪದ ಮಹಿಮೆಯಿಂದ ಈ ಕ್ಷೇತ್ರ ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಈ ಕ್ಷೇತ್ರದಲ್ಲಿ ನಾಡ್ದು 30ನೇ ತಾರೀಕಿಗೆ ಬೆಳಿಗ್ಗೆ ರಾಮತಾರಕ ಮಂತ್ರ ಜಪ ನಡೀತದೆ, ಯಜ್ಞ ನಡೀತದೆ. ಅಲ್ಲಿ ದೀಪ ಪ್ರಜ್ವಲನಗೊಳಿಸಿ ಅದು 6ನೇ ತಾರೀಕು ರಾಮನವಮಿಯವರೆಗೆ ನಿರಂತರ ಭಜನೆ ನಡೀತಾ ಇರ್ತದೆ. ಇಡೀ ರಾಜ್ಯದಿಂದ ಅಲ್ಲದೆ ಇನ್ನಿತರ ರಾಜ್ಯಗಳಿಂದ ಭಕ್ತಾದಿಗಳೊಂದು ಆ ಭಜನೆಯಲ್ಲಿ ಭಾಗಿಯಾಗಿ ಪುನೀತರಾಗ್ತಾರೆ. ಈ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ತಾರಕ ಮಂತ್ರ ವಿಶೇಷ ಅಂದರೆ ಅದೊಂದು ವಿಜಯಿ ಮಂತ್ರ ಅಂತ ಹೇಳಲ್ಪಟ್ಟಿದೆ. ಹನುಮಂತ ದೇವರು ಪಾಲಿಸಿಕೊಂಡು ಬಂದಂಥ ಮಂತ್ರ ವಿಜಯಿ ಮಂತ್ರ. ಆ ಮಂತ್ರವನ್ನು ನಿರಂತರ ಯಾರು ಪಾಲಿಸ್ತಾನೆ ಅವನಿಗೆ ಯಾವುದೇ ದುಃಖ ದೋಷ ಭಯ ಇರುವುದಿಲ್ಲ ಅಂತೆ ಅದರ ಅರ್ಥ. ಆ ನಿಟ್ಟಿನಲ್ಲಿ ಸುಮಾರು 2, 3, 4, 5, 6 2ನೇ ತಾರೀಕಿಂದ 6 ತಾರೀಕುವರೆಗೆ ನಿರಂತರ ಚಂದ್ರಮಂಡಲ, ಪುಷ್ಪರಥ, ಬೆಳ್ಳಿ ರಥ, ಹನುಮಾನ್ ರಥ, ಬ್ರಹ್ಮರಥ ಸುಮಾರು 5 ಥರದ ರಥೋತ್ಸವ ನಿರಂತರ ನಡೀತಾ ಇದೆ. ಈ ರಥೋತ್ಸವಕ್ಕೆ ರಾಷ್ಟ್ರದಾದ್ಯಂತ ಡೆಲ್ಲಿ ಇರ್ಬೋದು, ಗುಜರಾತ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗ್ತಾರೆ. ಇವತ್ತು ಈ ಕ್ಷೇತ್ರ ಇಡೀ ರಾಷ್ಟ್ರದಲ್ಲಿ ತನ್ನದೇ ಆದಂಥ ಒಂದು ವಿಶೇಷತೆಯನ್ನು ಪಡೆದಿದೆ. ಕಾರಣ ಅನೇಕ ಕಡೆಯಲ್ಲಿ ಶಾಖಾ ಮಠವನ್ನು ಹೊಂದಿದೆ. ಅದು ಉಡುಪಿ ಇರ್ಬೋದು, ಭಟ್ಕಳ ಇರ್ಬೋದು, ಹೊನ್ನಾವರ ಇರ್ಬೋದು, ಅಯೋಧ್ಯೆ ಇರ್ಬೋದು, ಎಲ್ಲ ಕಡೆಯಲ್ಲಿ ಶಾಖಾ ಮಠವನ್ನು ಭಕ್ತಾದಿಗಳಿಗೆ ತುಂಬ ತಮ್ಮ ಶ್ರದ್ಧೆಯನ್ನು ಪಾಲಿಸಲಿಕ್ಕೆ, ಆಧ್ಯಾತ್ಮವನ್ನು ಧಾರ್ಮಿಕತೆಯನ್ನು ಪಾಲಿಸಲಿಕ್ಕೆ ತುಂಬ ಅವಕಾಶವನ್ನು ಮಾಡಿಕೊಟ್ಟಿದೆ. ಇನ್ನೊಂದು ವಿಶೇಷವಾದಂಥ ಒಂದು ಸನ್ನಿವೇಶ ಅಂದರೆ ಅಯೋಧ್ಯೆಯಲ್ಲಿ ಕೂಡ ನಾವು 1 ಎಕರೆ ಜಾಗವನ್ನು ತಗೊಂಡಿದ್ದೇವೆ. ಅದು ಕೂಡ ರಿಜಿಸ್ಟ್ರೇಷನ್ ಆಗಿ ಈಗಾಗಲೇ ಬೋರ್ವೆಲ್ಸ್ ಅಥವಾ ಕಾಂಪೌಂಡ್ ವಾಲ್ ಎಲ್ಲ ಕೆಲಸಗಳಾಗಿದೆ. ಮುಂದೆ ಮಾರ್ಚ್ 19ಕ್ಕೆ ಅದರ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅಲ್ಲಿಯ ಮುಖ್ಯಮಂತ್ರಿಗಳನ್ನು ಕರೆಸಿ, ಇಲ್ಲಿಯ ರಾಜ್ಯದ ಎಂಪಿಗಳು ಮತ್ತು ಶಾಸಕರು ಮಂತ್ರಿಗಳನ್ನು ಕರೆಸಿ ಒಂದು ಒಳ್ಳೆಯ ರೀತಿಯಿಂದ ಭೂಮಿ ಪೂಜೆಯನ್ನು ಮಾಡಿಸಿ ಅದು ಕೂಡ ಅಂತ ಲೋಕಾರ್ಪಣೆ ಮಾಡತಕ್ಕಂಥ ಒಂದು ಚಿಂತನೆಯನ್ನು ಮಾಡಿದ್ದೇವೆ. ಅಯೋಧ್ಯೆಯಲ್ಲಿ ಯಾಕೆ ನಾವು ಮಠ ಮಾಡ್ತೇವೆ ಅಂತಂದರೆ, ಅಯೋಧ್ಯೆಯಿಂದ ವಾರಣಾಸಿ ಇರ್ಬೋದು, ಚಿತ್ರಕೂಟ ಇರ್ಬೋದು, ಕುಂಭಮೇಳ ಆದಂಥ ಪ್ರಯಾಗ್ರಾಜ್ ಇರ್ಬೋದು, ನೈಮಿಷಾರಣ್ಯ ಇರ್ಬೋದು, ಎಲ್ಲ ಒಂದು 2 ಗಂಟೆ 2.5 ಗಂಟೆ ದಾರಿಯ ದೂರದಲ್ಲಿದೆ. ಎಲ್ಲ ಭಕ್ತಾದಿಗಳಿಗೆ ಅಯೋಧ್ಯೆಯನ್ನು ಕೇಂದ್ರವಾಗಿಟ್ಟುಕೊಂಡು ತಮ್ಮ ಆಧ್ಯಾತ್ಮದ ಹಸಿವನ್ನು ನೆಗೆಸಬೇಕೆಂಬ ಸತ್ಸಂಕಲ್ಪದಿಂದ ಅಯೋಧ್ಯೆಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ನಮ್ಮ ದಕ್ಷಿಣ ಅಯೋಧ್ಯೆ ಎಂಬ ಈ ಪುಣ್ಯಕ್ಷೇತ್ರಕ್ಕೆ ಇವತ್ತು ಇಡೀ ರಾಷ್ಟ್ರದಿಂದ ಬಹಳಷ್ಟು ಜನ, ಅದರಲ್ಲಿ ವಿಶೇಷವಾಗಿ ನಾಗಾ ಸಾಧುಗಳಲ್ಲಿ ಬಹಳಷ್ಟು ಜನ ಬಂದು ಹೋಗಿದ್ದಾರೆ. ಇಲ್ಲಿ ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ. ತಮಗೆಲ್ಲ ಗೊತ್ತಿದ್ದೊಂದು ವಿಚಾರ, 2018ರಲ್ಲಿ ರಾಷ್ಟ್ರೀಯ ಧರ್ಮ ಸಂಸತ್ ಎಂಬ ದೊಡ್ಡ ಕಾರ್ಯಕ್ರಮವನ್ನು ಈ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿದ್ದೆವು. ಅದರಲ್ಲಿ ಸುಮಾರು 5,000 ಸಂತರು ಬಂದಿದ್ದರು. ಎಷ್ಟೋ ಜನ ನಮ್ಮಲ್ಲಿ ಪ್ರಶ್ನೆ ಮಾಡಿದ್ರು, ನಮಗೀಗ ಸನ್ಯಾಸಿ ನಾಗ ಪರಂಪರೆಯಲ್ಲಿ ಮಂಡಲೇಶ್ವರ ಪಟ್ಟಾಭಿಷೇಕ ಆಯಿತು, ಗುರುಗಳೇ ನಿಮಗೆ ನಾಗಾ ಸಾಧುಗಳ ಪರಿಚಯ ಹೆಂಗಾಯಿತು ಅಂತ ಕೇಳಿದ್ರು. ಅದಕ್ಕೆ ಕಾರಣ 2017ರಲ್ಲಿ ನಾವು ದೊಡ್ಡ ಒಂದು ಉದ್ಘಾಟನೆಯನ್ನು ಹರಿದ್ವಾರದಲ್ಲಿ ಮಾಡಿದ್ದೆವು. ಹರಿದ್ವಾರದಲ್ಲಿ ಲಕ್ಷಾಂತರ ಜನ ಸಾಧುಗಳಿದ್ದಾರೆ, ನಾಗಾ ಸಾಧುಗಳಿದ್ದಾರೆ. ತದನಂತರ ನಮಗೆ ಸುದೀರ್ಘವಾದಂತಹ ಸಂಬಂಧ ಬೆಳೆಯಿತು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ. ಆ ನಿಟ್ಟಿನಲ್ಲಿ ಇವತ್ತು ಉತ್ತರ ಭಾರತದ ಬಹುತೇಕ ಆಚಾರ್ಯರಿರ್ಬೋದು, ಮಂಡಲೇಶ್ವರ ಇರ್ಬೋದು, ನಾಗಾ ಸಾಧುಗಳಿರ್ಬೋದು, ಅಘೋರಿಗಳಿರ್ಬೋದು, ಎಲ್ಲರೂ ಕೂಡ ನಿರಂತರವಾಗಿ ನಮ್ಮ ಈ ಒಂದು ಪೀಠದ ಈ ಮಠದ ಸಂಪರ್ಕವನ್ನು ಹೊಂದಿದ್ದಾರೆ. ಇದೆಲ್ಲ ಈ ಭೂಮಿಯ ಪುಣ್ಯ ಅಂತ ಹೇಳ್ಬೋದು. ಅದಕ್ಕೂ ಕಾರಣ ಇದೆ. ಶ್ರೀರಾಮಚಂದ್ರ ದೇವರು ಸೀತಾನ್ವೇಷಣೆ ಮಾಡುತ್ತಾ ದಕ್ಷಿಣ ಬಂದಾಗ ಒಂದು ದಿವಸ ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ರಂತೆ. ಆಗ ಅವರ ಗುರುಗಳಾದ ಋಷ್ಯಶೃಂಗ ಋಷಿಗಳಲ್ಲಿ ತಪಸ್ಸು ಮಾಡ್ತಿದ್ದಂತೆ. ಆ ಕಾರಣದಿಂದ ಒಂದು ದಿವಸ ರಾಮ ಮತ್ತು ಲಕ್ಷ್ಮಣ ದೇವರು ಇಲ್ಲಿ ಅನುಷ್ಠಾನವನ್ನು ಮಾಡಿದಂತೆ. ಈ ಎಲ್ಲ ಕಾರಣದಿಂದ ಈ ಭೂಮಿ ಚೈತನ್ಯ ಭೂಮಿ ಆಯಿತು. ತದನಂತರ ನಮ್ಮ ಗುರು ಪರಂಪರೆಯ ಶ್ರೇಷ್ಠ ಗುರುಗಳಂತ ನಿತ್ಯಾನಂದರು ಕೂಡ ಬಂದು ಇಲ್ಲಿ ತಪಸ್ಸನ್ನು ಮಾಡಿದರು. ತದನಂತರ ನಿತ್ಯಾನಂದರು ನಮ್ಮ ಇದರ ಏನು ಸ್ಥಾಪಕ ಗುರುಗಳಾದಂಥ ಆತ್ಮಾನಂದ ಸ್ವಾಮಿ ಅವ್ರಿಗೆ ಹೇಳಿದರು, ನೀನು ಧರ್ಮಸ್ಥಳ ಪಕ್ಕ ಅಲ್ಲಿ ಕನ್ಯಾಡಿಂತೆ ಅಲ್ಲಿ ಹೋಗಿ ಮಠವನ್ನು ಮಾಡಿ ಮಂದಿರವನ್ನೇರಿ ಲೋಕ ಕಲ್ಯಾಣ ಆಗ್ತಾ ಎಂಬ ಸಂದೇಶವನ್ನು ಕೊಟ್ಟರು. ಆ ಪ್ರಕಾರ ಆತ್ಮಾನಂದ ಸ್ವಾಮಿಯವರು ಇಲ್ಲಿ ನೆಲೆಯೂರಿ ಈ ಮಂದಿರವನ್ನು ಸ್ಥಾಪನೆ ಮಾಡಿದ್ರು. ತದನಂತರ ನಾವು ಬರುವಂಥ ಒಂದು ಸಂದರ್ಭ ಬಂದಿತ್ತು. ನಾವು ಬಂದ ಮೇಲೆ 17 ವರ್ಷದಲ್ಲಿ ಸುದೀರ್ಘವಾಗಿ ಇಡೀ ರಾಷ್ಟ್ರಕ್ಕೆ ಈ ಧರ್ಮ ಪ್ರಸಾರದ ಕಾರ್ಯವನ್ನು ಮತ್ತು ನಮ್ಮ ರಾಮಕ್ಷೇತ್ರದ ಒಂದು ವಿಚಾರಧಾರೆಯನ್ನು ಕೊಂಡೊಯ್ತಾ ಇದ್ದೇವೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಸದ್ಭಕ್ತರಿಗೆ ದೇವರು ಒಳ್ಳೇದು ಮಾಡಲಿ. ನಾಡ್ದು 30ನೇ ತಾರೀಕಿಂದ 6ರವರೆಗೆ ನಡೀತಕ್ಕಂಥ ಈ
ಒಂದು ವೈಭವಪೂರಿತವಾದಂಥ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳನ್ನು ಭಾಗವಹಿಸಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕಂತ ಕೋರ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.